ಶ್ರೀ ಗುರು ಮಹಾಂತೇಶ್ವರಾಯ ನಮಃ. ಪರಮ ಪೂಜ್ಯ ಆಳಂದ ನಂದವಾಡಿ ಜಾಲವಾದಿ ಈ ಸಂಸ್ಥಾನ ಮಠಗಳು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಮಠಗಳು. ಗುಲ್ಬರ್ಗ ಜಿಲ್ಲೆಯ ಆಳಂದ ಮೂಲ ಮಠ, ನಂತರ ಬಾಗಲಕೋಟೆ ಜಿಲ್ಲೆಯ ನಂದವಾಡಿಗೆ, ವಿಜಾಪುರ ಜಿಲ್ಲೆಯ ಜಾಲವಾದಿ, ಹೀಗೆ ಹಲವಾರು ಮಠಗಳ ಒಡೆಯರು ಈ ಮಠಕ್ಕೆ ಆಗಿಕೊಂಡು ಹೋಗಿರ್ತಕ್ಕಂಥವರು. ಶ್ರೀಮಠ 800 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಸುಮಾರು ಬಸವಾದಿ ಪ್ರಮುಖರ ಕಾಲದಿಂದಲೂ ಕೂಡ ಈ ಮಠ ಪ್ರಸಿದ್ಧಿ ಹೊಂದಿರತಕ್ಕಂಥದ್ದನ್ನು ನಮ್ಮ ಶ್ರೀಮಠದ ಇತಿಹಾಸದಲ್ಲಿ ಬರ್ತಕ್ಕಂಥದ್ದಾಗಿದೆ. ಮತ್ತು ನಮ್ಮದೆಲ್ಲ ವಿದ್ಯಾಭ್ಯಾಸ, ನಾವು ಮೊದಲು ಜನಿಸಿರ್ತಕ್ಕಂಥದ್ದು ಆಳಂದ ಗ್ರಾಮದೊಳಗೆ. ನಮ್ಮ ತಂದೆ ಹೆಸರು ಚನ್ನಬಸಯ್ಯನವರು, ನಮ್ಮ ತಾಯಿ ಹೆಸರು ಬಸಮ್ಮ ತಾಯಿಯವರು. ನಾವು ಸಣ್ಣವರಿದ್ದಾಗ ನಮ್ಮ ಗುರುಗಳು ಇಲ್ಲಿ ಕರ್ಕೊಂಡು ಬಂದು ಈ ಮಠಕ್ಕೆ ಉತ್ತರಾಧಿಕಾರಿ ಅಂತ ನೇಮಿಸಿ ನಮ್ಮನ್ನು ವಿದ್ಯಾಭ್ಯಾಸ ಮಾಡುವ ಸಲುವಾಗಿ ಆನಗಲ್ಲ ಗುರುಕುಮಾರ ಸ್ವಾಮಿ ಸಂಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ಶಿವಮಂದಿರ ಸಂಸ್ಥೆಯೊಳಗೆ ನಮ್ಮನ್ನು ಯೋಗ ಮತ್ತು ಸಂಸ್ಕೃತ, ವೇದ ಅಧ್ಯಯನ, ಆಗಮ ಇವೆಲ್ಲ ಕಲೀಲಿಕ್ಕೆ ಅವರು ಅಲ್ಲಿ ಬಿಟ್ಟರು. ಆಮೇಲೆ 12 ವರ್ಷ ಅಲ್ಲಿ ನಾವೆಲ್ಲ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡು ಬಂದು ಈ ಮಠಕ್ಕೆ ಪೀಠಾಧಿಪತಿಗಳಾಗಿ ನಾವು 35ನೇ ಪೀಠಾಧಿಪತಿಗಳು. ನಮ್ಮ ಪಟ್ಟಾಧಿಕಾರ ಮಹೋತ್ಸವ ಆಳಂದ ಮೂಡ್ಲ ಮಠದಲ್ಲಿ ಆಯಿತು. ನಂತರ 36ನೇ ಪೀಠಾಧಿಪತಿಗಳಾಗಿ ನಮ್ಮ ಉತ್ತರಾಧಿಕಾರಿಯಾದ ಡಾಕ್ಟರ್ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಪಟ್ಟಾಧಿಕಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ಶ್ರೀಮಠದ ಒಂದು ಪರಂಪರೆ ಅಂತಂತಂದರೆ ಬಸವಣ್ಣವರ ಕಾಲದಲ್ಲಿರ್ತಕ್ಕಂಥ ಒಬ್ಬ ಉರ್ಲಿಂಗ ದೇವರಂತಕ್ಕಂಥ ಒಬ್ಬ ಪರಮ ಪೂಜ್ಯರು ಆಳಂದದ ಮಹಾಂತಲಿಂಗ ಶಿವಾಚಾರ್ಯರ ಒಂದು ಸೇವೆಯಲ್ಲಿರ್ತಕ್ಕಂಥವರು. ಅವ್ರನ್ನ ಕರ್ಕೊಂಡು ಹಂಪಿ ಯಾತ್ರೆ ಹೊಂಟ ಕಾಲಕ್ಕೆ ಇವೆಲ್ಲ ಮಠವನ್ನು ಅವರು ಭಕ್ತರ ಅಪೇಕ್ಷೆ ಮೇರೆಗೆ ಇಲ್ಲಿ ಸ್ಥಾಪನೆ ಮಾಡ್ಕೊತ ಬರ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ಇದು ನಂದವಾಡಿ ಅಂತಂದ್ರೆ ಇದು ನಂದರಾಜನ ಪಟ್ಟಣ, ಮೊದಲ ಒಂದು ಸಂಸ್ಥಾನಿಕರ ಮಠ, ಇದು ಸಂಸ್ಥಾನಿಕರ ಜಾಗ. ಸೂರೈ ಅಂತಕ್ಕಂಥ ಭಕ್ತರ ಮನೆಯಲ್ಲಿ ನಮ್ಮ ಉರ್ಲಿಂಗ ದೇವರು ದೀಕ್ಷಾ ಕಾರ್ಯಕ್ರಮ ಮಾಡ್ಲಿಕ್ಕೆ ಕುಂತ್ಕೊಂಡ ಕಾಲಕ್ಕೆ ಅವನೊಬ್ಬ ಕಳ್ಳ ಆ ಮನೆಯ ಮೇಳಿಗಿಂದ ತೆಳಗೆ ಇಲ್ಲಿ ಕಳ್ಳತನ ಮಾಡ್ಬೇಕಂತ ಬಂದಿರತಕ್ಕಂಥವ. ಇಲ್ಲಿ ಎಲ್ಲ ಸಾಮಗ್ರಿ ನೋಡಿಕೊಂಡು ಆ ಪೂಜೆಯ ಇಷ್ಟಾರ್ಥವನ್ನು ಇಷ್ಟಲಿಂಗವನ್ನು ಕರುಣಿಸ್ತಕ್ಕಂಥದ್ದನ್ನು ನೋಡಿಕೊಂಡು ಅವನಿಗೆ ಮನಸ್ಸು ಪರಿವರ್ತನೆ ಆಗ್ತದೆ. ಪರಿವರ್ತನೆ ಆಗಿ ನಾನು ಕೂಡ ಈ ಇಷ್ಟಲಿಂಗವನ್ನು ಧಾರಣ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಅವ ತನ್ನ ಕಾಯಕವನ್ನು ಬಿಟ್ಟು ಇಲ್ಲಿ ದಿನಾಲು ದಾಸೋಹ ಕಡಿ ತರ್ತಕ್ಕಂಥ ಕಾಯಕವನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ಮುಂದೆ ಅನಂತ ಕಾಲದೊಳಗೆ ಅವನಿಗೆ ನಾವು ಲಿಂಗ ಧಾರಣ ಮಾಡಿ ಗುರುಗಳು ಅಂತ ತಿಳ್ಕೊಂಡು ಬೇಡಿಕೊಂಡಾಗ ನಾಳೆ ಬಾ ಅಂತ ಹಿಂಗೆ ಕೆಲವು ದಿವಸ ಗತಿಸಿ ಹೋಗ್ತವೆ. ಆಮೇಲೆ ಇವನು ಬಿಡ್ತಕ್ಕಂಥ ಒಂದು ಭಕ್ತಿಯ ಒಂದು ವಿಶೇಷತೆಗೆ ಮೆಚ್ಚಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ಹಸ್ತಮುಟ್ಟಿ ಒಂದು ಕಲ್ಲನ್ನು ಕೊಡ್ತಕ್ಕಂಥವ್ರಾಗ್ತಾ ಇದ್ದಾರೆ. ಜಗಡಿ ಜಾ ಅಂತ ತಿಳ್ಕೊಂಡು ಹೇಳಿ ಆ ಕಲ್ಲನ್ನು ಕೊಟ್ಟಾಗ ಅವ್ರ ಬಾಯಿಂದ ಬಂದಿದ್ದೆ ಮಂತ್ರ ಅಂತ ತಿಳ್ಕೊಂಡ, ಅವ್ರ ಹಸ್ತಮುಟ್ಟಿ ಬಂದಿದ್ದೇ ಒಂದು ಲಿಂಗ ಅಂತ ತಿಳ್ಕೊಂಡು ಪೂಜೆ ಮಾಡ್ತಾ ಸಂದರ್ಭದೊಳಗೆ ಈ ಊರಲ್ಲಿ ನೀರಿನ ಅಭಾವ ಅಂತಕ್ಕಂಥದ್ದು ಆಗ್ತದೆ. ಆವಾಗ ಈ ಸಂಸ್ಥಾನಿಕ ಈ ಪ್ರತಿಯೊಬ್ಬರ ಮನೆಯಿಂದ ಇಲ್ಲಿ ಸೇವಾ ಮಾಡ್ಬೇಕಂತಕೊಳ್ಳಿ ಕೆರೆ ಕಡಿತಕ್ಕಂಥ ಕಾರ್ಯಕ್ರಮಕ್ಕೆ ಅವ್ರು ಕಳಿಸ್ತಿರ್ತಾರೆ. ಆ ಪ್ರಕಾರ ನಮ್ಮ ಗುರುಗಳು ಸೇವಾ ಮಾಡ್ತಕ್ಕಂಥ ಯೋಗ ಬರ್ತದೆ. ಆವಾಗ ಅವ ಪೆದ್ದಿ ನೀವ್ಯಾಕೆ ಹೋಗ್ತೀರಿ ಗುರುಗಳ, ನಾ ಹೋಗಿ ಕರಿಯ ಕರೆದು ಬರ್ತೀನಿ ಅಂತ ತಿಳ್ಕೊಂಡೊಂದು ಕಾಲಕ್ಕೆ ಪೂಜ್ಯರು ಹೇಳ್ತಾರೆ, ಇಲ್ಲ ನಾನು ಕೊಟ್ಟಿರ್ತಕ್ಕಂಥ ಲಿಂಗವನ್ನು ಅಲ್ಲಿ ಒಯ್ದು ನೀನು ಪೂಜಾ ಮಾಡು, ಅದು ಗಂಗೆಯನ್ನು ತರಿಸ್ತದೆ ಅಂತ ತಿಳ್ಕೊಂಡು ಹೇಳಿಕೊಂಡಾಗ ಅದೇ ಪ್ರಕಾರ ರಾತ್ರಿ ಸಮಯದೊಳಗೆ ಅಲ್ಲಿ ಹೋಗಿ ಪೂಜಾ ಮಾಡಿ ದಗಡಿಜ ಅಂತಕ್ಕಂಥ ಮಂತ್ರ ಉಚ್ಚಾರ ಮಾಡಿಕೊಂಡಾಗ ಆ ಬಂಡಿ ಅಂತಕ್ಕಂಥದ್ದು ಒಡೆದು ಬೆಳಗ್ಗೆ ಹರಿದ್ರೊಳಗನ ಅಲ್ಲಿ ನೀರಿನ ಮಟ್ಟ ಅಂತಕ್ಕಂಥದ್ದು ಗೋಚರ ಆಗ್ತದೆ. ಗಂಗೆ ಮೂಡಿರ್ತಾಳೆ. ಅವಾಗೆ ಜನ ಎಲ್ಲ ಬೆರಗಾಗಿ ಇಲ್ಲಿ ಸಂಸ್ಥಾನಿಕರು ಈ ಮಠಕ್ಕೆ ದಾನವನ್ನು ಧರ್ಮವನ್ನು ಕೊಡ್ತಕ್ಕಂಥವ್ರಾಗ್ತಾರೆ. ಆಮೇಲೆ ಮುಂದೆ ಇವ ಒಳ್ಳೆಯ ಒಂದು ವಚನಕಾರ ಆಗ್ತಾನೆ, ಒಬ್ಬ ವೀರಶೈವ ಮಠಾಧಿಪತಿ ಆಗ್ತಾನೆ ಅಂತ ತಿಳ್ಕೊಂಡು ಹೇಳಿ ನಮ್ಮ ಗುರುಗಳು ಉರ್ಲಿಂಗ ದೇವರು ಆ ಪೆದ್ದಿಗೆ ಲಿಂಗದಾನವನ್ನು ಮಾಡಿ ಮುಂದೆ ಶ್ರೀಮಠಕ್ಕೆ ಅವ ಹರಿಜನರವ ಮೊದಲಿಗೆ, ಆದರೂ ಕೂಡ ಅಸ್ಪೃಶ್ಯತೆಯನ್ನು ಮೀರಿಕೊಂಡಿರ್ತಕ್ಕಂಥವರಾಗಿ ಶ್ರೀಮಠಕ್ಕೆ ಅವನನ್ನು ಉತ್ತರಾಧಿಕಾರಿ ಮಾಡಿಕೊಂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶ್ರೀಮಠ. ಇದರ ಇತಿಹಾಸ ಬಹಳ ದೂರ ಆಗಿರ್ತಕ್ಕಂಥದ್ದು. ಅಂಥ ಪರಂಪರೆಯೊಳಗೆ ಅನಂತ ಜನ ಸ್ವಾಮೀಜಿಯವರು, ಮಹಾಂತ ಸ್ವಾಮಿಗಳು, ಗುರುಮಹಾಂತ ಸ್ವಾಮಿಗಳು, ವಿರಸಂಗಯ್ಯ ಸ್ವಾಮಿಗಳು, ಈ ವಿರೂಪಾಕ್ಷ ಸ್ವಾಮಿಗಳು, ಚನ್ನಬಸವ ಶಿವಾಚಾರ್ಯರು, ಹೀಗೆಲ್ಲ ಬಹಳ ಜನ ಸ್ವಾಮಿಗಳು ಈ ಮಠಕ್ಕೆ ತಮ್ಮ ತಪಸ್ಸು ಶಕ್ತಿಯನ್ನು ದಾರಿ ಹಡ್ಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಆ ಪರಂಪರೆಯೊಳಗೆ ನಾವು 35ನೇದವರಾಗಿ ಈ ಶ್ರೀಮಠದಲ್ಲಿ ಬಂದುಕೊಂಡು ಈ ಮಠದ ಅಭಿವೃದ್ಧಿಯ ಕಾರ್ಯವನ್ನು ಮಾಡ್ತಕ್ಕಂಥ ಸಮಯದೊಳಗೆಲ್ಲ ಈ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಮಠ ಇವತ್ತು ಮೊದಲು ಹಳೇದಾಗಿರ್ತಕ್ಕಂಥದ್ದು ಆಳಂದ ಮಠ ಆಗಿರ್ಬೋದು, ಜಾಲವಾದಿ ಮಠ ಆಗಿರ್ಬೋದು, ನಂದವಾಡಿ ಮಠ ಆಗಿರ್ಬೋದು, ಒಂದೆಲ್ಲವನ್ನು ನವೀಕರಣ ಮಾಡಿಕೊಂಡು ಇವತ್ತು ನಮ್ಮ ಈ ಭಾಗದೊಳಗೆ ಸಜ್ಜಲಗೌಡ ಅಮ್ಮ ಅವರು ಅಂತ ತಿಳ್ಕೊಂಡು ಹೇಳಿ ಬಹಳ ತಪಸ್ವಿಗಳು, ಅವರ ಸ್ಥಾನದೊಳಗೆ ನಾವು ಅನುಷ್ಠಾನ ಮಾಡಿ ಬಹಳ ದಿನಗಳಿಂದ ಅವರ ಕೃಪೆಯನ್ನು ಪಡೆದುಕೊಂಡು ಬಂದಿರತಕ್ಕಂಥವರು. ಇಲ್ಲಿ ನಮ್ಮ ಗೌರಿ ಹುಣ್ಣಿಯ ಕಾರ್ಯಕ್ರಮದೊಳಗೆ ಇಲ್ಲಿ ಜಾತ್ರೆ ನಡೀತದೆ. ಆ ಸಂದರ್ಭದೊಳಗೆ ಇಲ್ಲಿ 11 ದಿವಸ ಪುರಾಣ ಪ್ರವಚನ, ಸಾಮೂಹಿಕ ಲಗ್ನ, ಅನ್ನ ಸಂತರ್ಪಣೆ, ದಾಸೋಹ ನಿರಂತರ ನಡ್ಕೊಂಡು ಬಂದಿರತಕ್ಕಂಥದ್ದಾಗಿದೆ. ಆನಂತರ ಜಾಲವಾದಿಯೊಳಗೂ ಕೂಡ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಅಲ್ಲಿ 11 ದಿವಸ ಪುರಾಣ ಕಾರ್ಯಕ್ರಮ. ನಂತರ ಅಲ್ಲಿ ತೇರು ಮಾಡಿಸಿದ್ದೇವೆ. ಆ ತೇರ ಹೆಣ್ಮಕ್ಳು ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ. ಶಿವರಾತ್ರಿ ಕಾರ್ಯಕ್ರಮದೊಳಗೆ ತ್ರಿಕಾಲ ಮಠದಲ್ಲಿ ಕೂಡ
ಇವತ್ತು ತ್ರಿಕಾಲ ಲಿಂಗಾರ್ಚನೆ, ದಾಸೋಹ, ಜಾತ್ರೆ, ಬಂದಿರತಕ್ಕಂಥ ಜನರಿಗೆ ದಾಸೋಹ, ಸಣ್ಣವರಾಗಿರ್ತಕ್ಕಂಥ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಯಲಿ ಅಂತ ತಿಳ್ಕೊಂಡೇಳಿ ಇವತ್ತಲ್ಲಿ ಶಾಲೆಯನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಈ ಪರಂಪರೆ ಒಳಗೆ ಇವತ್ತು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಉರ್ಲಿಂಗ ದೇವರನ್ನು ಉದ್ಧಾರ ಮಾಡಿಕೊಂಡಿರ್ತಕ್ಕಂಥ ಮಠ ಅಂತಂತಂದರೆ ಇದು ನಮ್ಮ ಮಹಾಂತೇಶ್ವರ ಹಿರಿಯ ಮಠ ಅಂತಕ್ಕಂಥದ್ದು ನಾವು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಅವರೇ ವಚನಕಾರರಾಗಿ ಅವರು ಉರ್ಲಿಂಗ ಪ್ರತಿ ವಿಶ್ವೇಶ್ವರ ಅಂತ ಕೊಂಡ ವಿಧಾನದಿಂದ ಅನೇಕ ಬಸವಾದಿ ಪ್ರಮುಖರ ಬಗ್ಗೆ ವಚನಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ಆ ವಚನಗಳು ಧಾರವಾಡ ಯೂನಿವರ್ಸಿಟಿಯಿಂದ ಪ್ರಕಟಗೊಂಡಿರ್ತಕ್ಕಂಥವಾಗಿದ್ದಾವೆ. ಇಂತಹ ಇತಿಹಾಸ ಪರಂಪರೆಯುಳ್ಳ ಮಠಕ್ಕೆ ಈ ಮಠದ ಅಭಿವೃದ್ಧಿ ಮಾಡ್ಕೋತ ಇಲ್ಲಿವರೆಗೂ ಕೂಡ ಇವತ್ತು ನಮ್ಮ ಜೀವಿತಾವಧಿ ಒಳಗೆ ಅಂತಂದ್ರೆ ನಮಗೆ 85 ವರ್ಷಗಳು ಸಂದಿರ್ತಕ್ಕಂಥವಾಗಿದ್ದಾವೆ. ಇವತ್ತು ನಮಗೆ ಭಾಳ ಸಂತೋಷ ಅನ್ನಿಸ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಕೊಂಡೇಳಿ ಹಾರೈಸಿ ಈ ನಮ್ಮ 4 ಮಾತಿಗೆ ವಿರಾಮ ಹೇಳ್ತಾ ಇದ್ದೇವೆ. ಓಂ ಶಿವಂ ಭೂಯಾತ್.